ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸುತ್ತಿದ್ದೇವೆ. ಬನ್ನಿರಿ ದೇವರ ವಾಕ್ಯವನ್ನು ಇಂದು ನಾವು ಯೆಶಾಯನ ಗ್ರಂಥದಿಂದ ದ ಬುಕ್ ಆಫ್ ಐಸಾಯ ಚಾಪ್ಟರ್ 18ನೇ ಅಧ್ಯಾಯದಿಂದ ಅಧ್ಯಯನ ಮಾಡಿಕೊಳ್ಳೋಣ್ರಿ. ಯೆಶಾಯ ಅಂತ ಹೇಳಿದರೆ ಯೆಹೋವನು ರಕ್ಷಿಸಿದ್ದಾನೆ. ಯಾಹ್ವೆ ಹ್ಯಾಸ್ ಸೇವ್ಡ್. ಆದ ಕಾರಣ ಇಡೀ 66 ಅಧ್ಯಾಯಗಳಲ್ಲಿ ಒಂದು ಮೇನ್ ಥೀಮ್, ವಿಷಯ ಧ್ಯೇಯ ಏನಂದರೆ ದೇವರು ರಕ್ಷಿಸ್ತಾನೆ, ದೇವರು ರಕ್ಷಿಸ್ತಾನೆ. ಒಂದು ವೇಳೆ ಅದು ಅನ್ಯ ಜನಾಂಗದವರಾಗಿದ್ದರು, ಅಂದರೆ ಯೆಹೂದ್ಯರಲ್ಲದವರಾಗಿದ್ದರು ಕೂಡ. ಉದಾಹರಣೆಗೆ 16ನೇ ಅಧ್ಯಾಯದಲ್ಲಿ ಮೋವಾಬ್ಯರ ವಿರುದ್ಧವಾದಂಥ ಒಂದು ದೈವೋಕ್ತಿ ಪ್ರವಾದನೆ ಬಂತು, ದೇವರು ಯೆಶಾಯನ ಮುಖಾಂತರವಾಗಿ ಕೊಟ್ಟದ್ದು. ಅದರಲ್ಲಿ ದೇವರು ನ್ಯಾಯ ತೀರ್ಪನ್ನು ಘೋಷಿಸುವುದಕ್ಕೆ ಮುಂಚಿತವಾಗಿ ಮೋವಾಬ್ಯರಿಗೆ ತನ್ನ ಒಂದು ಕರುಣೆಯ ಆಯ್ಕೆಯನ್ನು ಕೊಟ್ಟು, ಕರುಣೆಯನ್ನಾದರೂ ಆರಿಸ್ಕೊಡ್ರಿ, ನ್ಯಾಯ ತೀರ್ಪನ್ನಾದರೂ ಆರಿಸ್ಕೊಡ್ರಿ, ನಾನು ನ್ಯಾಯ ತೀರ್ಪು ಮಾಡ್ತೇನೆ, ಆದರೆ ಕರುಣೆ ನನ್ನ ಜನರಿಗೆ ನೀವು ತೋರಿಸ್ರಿ ಎಂಬುದಾಗಿ ಹೇಳಿದಾಗ ಅವರು ಗರ್ವದಿಂದ, ಅದು ನಮಗೂ ಸಾಧ್ಯ, ಗರ್ವದಿಂದ ಅವರು ದೇವರ ಕಡೆಗೆ ತಿರುಗದೆ ಹೋದರು. ಆದ ಕಾರಣ ದೇವರು ಆ ಮೋವಾಬ್ಯರಿಗೆ ವಿರುದ್ಧವಾಗಿ ನ್ಯಾಯ ಮಾಡಬೇಕಾಯಿತು. ಈಗ 18ನೇ ಅಧ್ಯಾಯಕ್ಕೆ ನಾವು ಬಂದಿದ್ದೇವೆ. ಇಲ್ಲಿ ಕೂಷಿನ ವಿಷಯವಾದ ದೈವೋಕ್ತಿ. ಕೂಷ್, ಇಂಗ್ಲೀಷ್ನಲ್ಲಿ ಎಥಿಯೋಪಿಯಾ, ಕೂಷ್ ಎಂಬಂಥ ಒಂದು ದೇಶಕ್ಕೆ ವಿರುದ್ಧವಾಗಿ ಇರುವಂಥ ಒಂದು ಪ್ರವಾದನೆ ಇಲ್ಲಿ ನಾವು ನೋಡಿಕೊಳ್ತೇವೆ. ಈ ಕೂಷ್ ಅಥವಾ ಎಥಿಯೋಪಿಯಾದ ಬಗ್ಗೆ, ಅದರ ಚರಿತ್ರೆ ಅಥವಾ ಅದರ ಹಿನ್ನೆಲೆಯನ್ನು ನಾವು ಸ್ವಲ್ಪ ನೋಡಿಕೊಳ್ಳುವಂಥದ್ದು ಒಳ್ಳೆಯದು. ಯಾಕಂತ ಹೇಳಿದರೆ ಆದಿಕಾಂಡ ನಮಗೆ ಒಂದು ಲಿಂಕ್ ಸಿಗ್ತದೆ, ಹೊಂದಾಣಿಕೆ ಸಿಗ್ತದೆ. 10ನೇ ಅಧ್ಯಾಯ ಆದಿಕಾಂಡದಲ್ಲಿ ನಾವು ನೋಡಿಕೊಳ್ಳುವಾಗ 6ನೇ ವಚನ ಈ ರೀತಿಯಾಗಿದೆ. ಇದು 10ನೇ ಅಧ್ಯಾಯದಲ್ಲಿ ನೋಹನ ಚರಿತ್ರೆ. ನೋಹನ ಮಕ್ಕಳು, ನೋಹ ಅಂತ ಹೇಳಿದರೆ ವಿಶ್ರಾಂತಿ, ವಿಶ್ರಾಂತಿ. ಹೌದು, ನೋಹನ ವಿಷಯದಲ್ಲಿ ನೋಡುವಾಗ ಅವನ ಚರಿತ್ರೆಯಲ್ಲಿ ಭಾಳ ಭಕ್ತಿವಂತ ವ್ಯಕ್ತಿಯಾಗಿದ್ದನು. ಯಾಕಂತೇಳಿದರೆ ಜಲಪ್ರಳಯಕ್ಕೆ ಮುಂಚಿತವಾಗಿ ಇದ್ದಂಥ ವ್ಯಕ್ತಿಯಲ್ಲಿ ಒಬ್ಬ ಮಹಾನ್ ವ್ಯಕ್ತಿ ಈ ನೋಹನು ಆಗಿದ್ದನು. ಮತ್ತು ಈ ನೋಹನ ಚರಿತ್ರೆಯ ಬಗ್ಗೆ ನಾವು ನೋಡಿಕೊಳ್ಳುವಾಗ ಅವನಿಗೆ 3 ಮಕ್ಕಳಿದ್ದರು. ಶೇಮ್, ಶೇಮ್ ಅಂತ ಹೇಳಿದರೆ ಹೆಸರು ಅಂತ ಅರ್ಥ, ನಾಮ ಅಂತ ಅರ್ಥ. ಶೇಮ ಅಂತ ಹೇಳಿದರೆ ನಾಮ ಅಂತ ಅರ್ಥ. ಶೇಮ ಹಿಬ್ರು ಭಾಷೆ, ನಾಮ ಕನ್ನಡ ಭಾಷೆ. ಸರಿ, ಇನ್ನೊಬ್ಬ ಮಗನ ಹೆಸರು ಹಾಮ್ ಅಂತ ಹೇಳ್ಬಿಟ್ಟು, ಹಾಮ್ ಅಂತ ಹೇಳಿದರೆ ಬಿಸಿ ಎಂಬಂಥ ವ್ಯಕ್ತಿ. ಮತ್ತು ಎಫೇತರ್ ಅಂತ ಹೇಳ್ಬಿಟ್ಟು ಇನ್ನು ಒಂದು ಎಫೇತ್, ವಿಸ್ತಾರ ಎಂಬ ಹೆಸರಿನ ಅರ್ಥ ಇರುವಂಥ ವ್ಯಕ್ತಿ. ಮತ್ತು ಇಲ್ಲಿ ಹಾಮನ ಮಕ್ಕಳು ಯಾರ್ಯಾರಂತ ನೋಡುವಾಗ 10ನೇ ಅಧ್ಯಾಯ 6ನೇ ವಚನದಲ್ಲಿ ಹಾಮನ ಸಂತಾನದವರು ಯಾರಂದರೆ, ಮೊದಲನೇದಾಗಿ ಕೂಷ್ ಎಂಬುದಾಗಿ ನೋಡ್ತೀವ್ರಿ. ಹಾಗಾದರೆ ಈ ಕೂಷ್ ಎಂಬಂಥ ಈ ವ್ಯಕ್ತಿಯ
ಬಗ್ಗೆ ನೋಡುವಾಗ ಇವರ ಮುಖಾಂತರವಾಗಿ ಬಂದಂಥವರೇ ಈ ಎಥಿಯೋಪಿಯಾ ಎಂಬ ವ್ಯಕ್ತಿ ಅಥವಾ ಕೂಷಿನ ಮುಖಾಂತರ ನಿಮ್ರೋದ್ ಎಂಬಂಥ ಬೇಟೆಗಾರನು ಬಂದನು. ಮತ್ತು ಇವೆಲ್ಲ ಚರಿತ್ರೆಯನ್ನು ನಾವು ನೋಡಿಕೊಳ್ಬೋದು ರೀ. ಸರಿ, ಈಗ ಹಿಂದಿರುಗಿ ಬರೋಣ ಯೆಶಾಯನ ಗ್ರಂಥ 18ನೇ ಅಧ್ಯಾಯಕ್ಕೆ. ಅಲ್ಲಿ ಬಂದಾಗ ಕೂಷಿನ ಬಗ್ಗೆ ಅಥವಾ ಎಥಿಯೋಪಿಯಾದ ಬಗ್ಗೆ ನಾವು ನೋಡುವಾಗ ಇವರು ಬಹಳ ಚಟುವಟಿಕೆಯ ವ್ಯಕ್ತಿಗಳಾಗಿದ್ದರು. ಯಾಕಂತ ಹೇಳಿದರೆ ರೆಕ್ಕೆಗಳು ಪಟಪಟನೆ ಆಡುವ ನಾಡು ಅಂತ ಹೇಳ್ಬಿಟ್ಟು ಭಾಳ ವೇಗ ವ್ಯಕ್ತಿಗಳು. ಕೆಲವು ಸಾರಿ ಎಥಿಯೋಪಿಯಾದ ವ್ಯಕ್ತಿಗಳು ಇಂದೂ ಕೂಡ ವೇಗವಾಗಿ ಓಡುವುದರಲ್ಲಿ ಹೆಚ್ಚಿನ ಪ್ರಥಮ ಸ್ಥಾನ ಅಥವಾ ಒಂದು ಪಾಂಡಿತ್ಯವನ್ನು ಅಥವಾ ವ್ಯತ್ಯಾಸವನ್ನು ಅಂತ ಹೇಳ್ಬೋದು, ವ್ಯತ್ಯಾಸವನ್ನು ತಂದದ್ದು ಇಂದಿಗೂ ಲೋಕ ಚರಿತ್ರೆಯಲ್ಲಿ ಇರುವಂಥದ್ದನ್ನು ನಾವು ನೋಡ್ತೇವೆ. ಆದ ಕಾರಣ ದೇವರು ಇವರಿಗೆ ಕರೆಯುವಾಗಲೇ 18:2 ಯೆಶಾಯನ ಗ್ರಂಥ, ವೇಗವುಳ್ಳ ದೂತರೇ, ವೇಗದ ಒಂದು ವಿಷಯ ಇತ್ತು. ಇನ್ನೊಂದು ಸಂಗತಿ ನಾವು ನೋಡೋಣ. ಯಾಕೆ ದೇವರು ಇವರಿಗೆ ವಿರುದ್ಧವಾಗಿ ದಂಡನೆಯನ್ನು ಕೊಡ್ತಿದ್ದಾರೆ ಎಂಬುದಕ್ಕೆ ನಾವು ನೋಡಲೇಬೇಕು. ಲೋಕದ ಸಕಲ ಜನರೇ, ಸಮಸ್ತ ಭೂನಿವಾಸಿಗಳೇ, 3ನೇ ವಚನದಲ್ಲಿ ಇಂಥ ಒಂದು ಮಾತು, ಬೆಟ್ಟಗಳಲ್ಲಿ ಧ್ವಜವೆತ್ತುವಾಗ ನೋಡಿರಿ, ಯೆಹೋವನು ನನಗೆ ಹೇಳಿರುವುದೇನೆಂದರೆ, ಇಲ್ಲಿ ಭಕ್ತನು ಪ್ರವಾದಿ ಮಾತಾಡ್ತಿದ್ದಾನೆ, ಬಿಸಿಲಿನಲ್ಲಿ ಸುಗ್ಗಿಯಲ್ಲಿನ ಮಂಜಿನ ಮೋಡದ ಹಾಗೂ ನಾನು ನನ್ನ ವಾಸಸ್ಥಾನದಲ್ಲಿ ಸುಮ್ಮನಿದ್ದು ದೃಷ್ಟಿಸುತ್ತಿರುವೆನು. ಒಂದು ಶಾಕ್ ಇದ್ದ ಹಾಗೆ. ಯಾಕಂದರೆ ಇವರಿಗೆ ದಂಡನೆ ಆಗ್ತಾ ಇದೆ ಎಂಬುದಾಗಿ. ದೇವರು ದಂಡನೆಯನ್ನು ಕೊಡುವಾಗ ಆತನು ನ್ಯಾಯವಾಗಿ ತೀರ್ಪು ಮಾಡ್ತಾನೆ. ಆದರೂ ಕೂಡ ದೇವರು ಇವರ ವಿಷಯದಲ್ಲಿ, ವೈರಿಯ ವಿಷಯದಲ್ಲಿ ಒಂದು ಯೋಜನೆಯನ್ನು ಇಟ್ಟುಕೊಂಡಿದ್ದಾನೆ. ಎಥಿಯೋಪಿಯಾ ಅಥವಾ ಕೂಷಿನ ವಿಷಯ ಅಂತ ಹೇಳಿದ ತಕ್ಷಣ ಅವರೆಲ್ಲರೂ ಕೆಟ್ಟವರು ಅಂತ ನಾವು ತಿಳ್ಕೊಳ್ಬಾರ್ದು. ಉದಾಹರಣೆಗೆ ನೋಡ್ರಿ, ಅರಣ್ಯಕಾಂಡಕ್ಕೆ ನಾವು ಬಂದಾಗ ದ ಬುಕ್ ಆಫ್ ನಂಬರ್ಸ್ ಅಲ್ಲಿ 12ನೇ ಅಧ್ಯಾಯಕ್ಕೆ ಬಂದಾಗ ಒಂದು ಮಾತು ನಾವು ಆಶ್ಚರ್ಯ ಪಡುವಂಥ ಒಂದು ಮಾತಿದೆ. ಯಾಕಂತೇಳಿದರೆ, ಭೂಮಿಯಲ್ಲಿ ಅತ್ಯಂತ ಭಕ್ತಿವಂತನಾದ ವ್ಯಕ್ತಿ ಯಾರು ಆ ಕಾಲದಲ್ಲಿ ಹಳೆ ಒಡಂಬಡಿಕೆಯಲ್ಲಿ ಅಂತ ನೋಡುವಾಗ 12ನೇ ಅಧ್ಯಾಯ ಮತ್ತು 3ನೇ ವಚನದಲ್ಲಿ ಆ ಮೋಶೆ, ಅರಣ್ಯಕಾಂಡ ನಂಬರ್ಸ್ 12:3, ಆ ಮೋಶೆ ಭೂಮಿಯ ಮೇಲಿರುವ ಎಲ್ಲ ಮನುಷ್ಯರಿಗಿಂತಲೂ ಬಹು ಸಾತ್ವಿಕನು. ಯಾವಾಗ ಈ ಸಾತ್ವಿಕತ್ವ ಅಥವಾ ದೀನತ್ವದ ಬಗ್ಗೆ ಬರ್ತದೋ ನನಗೆ ಭಾಳ ಖುಷಿಯಾಗ್ಬಿಡ್ತದೆ ರೀ. ಯಾಕಂತ ಹೇಳಿದ್ರೆ ನಾನು ಆ ರೀತಿಯಾಗಿ ಆಗಬೇಕಂತ ಒಂದು ಆಸೆ. ಹೋದ ವಾರ ಒಬ್ಬರಿಗೆ ದೀನತ್ವದ ಬಗ್ಗೆ 300 ವಿಷಯಗಳನ್ನು ಟೈಪ್ ಮಾಡಿಡುವಂತೆ ಒಬ್ಬರಿಗೆ ಕೆಲಸ ಕೊಟ್ಟಿದ್ದೇನೆ. ಈ ವಾರದೊಳಗೆ ಅದು ರೆಡಿ ಆಗಬೇಕು. ದೀನತ್ವದ ಬಗ್ಗೆ 300 ವಿಷಯಗಳು. ಇದು ನನ್ನ ಸ್ವಂತ ವಿಷಯ ಅಲ್ಲ, ನಾನು ಕಂಡುಹಿಡಿದಂಥ ವಿಷಯ ಅಲ್ಲ. ಆಂಡ್ರೂ ಮರೆ ಅಂತ ಹೇಳ್ಬಿಟ್ಟು ಒಬ್ಬ ಮಹಾಭಕ್ತರು, ಅವರ ಪುಸ್ತಕದಿಂದ ಕಲಿತಂಥದ್ದು ಈ ದೀನತ್ವದ ಕುರಿತಾದಂಥ 300ಕ್ಕಿಂತಲೂ ಹೆಚ್ಚು ವಿಷಯಗಳು. ಸರಿ, ಇಲ್ಲಿ ಮೋಶೆಯ ಬಗ್ಗೆ ನೋಡುವಾಗ ಭೂಮಿಯಲ್ಲಿ ಅತ್ಯಂತ ಬಹು ಸಾತ್ವಿಕನು, ಬಹು ದೀನತ್ವವುಳ್ಳ ವ್ಯಕ್ತಿ, ಹಂಬಲೆಸ್ಟ್ ಮ್ಯಾನ್ ಆನ್ ದ ಫೇಸ್ ಆಫ್ ದಿ ಅರ್ತ್ ಮೋಶೆ. ಆದರೆ ಅಂತಹ ಮಹಾಭಕ್ತನು
ಅಥವಾ ಇನ್ನೊಂದು ರೀತಿ ಅಂತ ಹೇಳಬೇಕಾ, ಅಂಥ ಮಹಾಭಕ್ತನ ಸಂಬಂಧ ಹೆಂಡತಿಯಾಗಿ ಯಾರು ಬಂದರು ಅಂತ ನೋಡುವಾಗ ಮೊದಲನೇ ವಚನದಲ್ಲಿ ಈ ರೀತಿಯಾಗಿ ಒಂದು ಮಾತಿದೆ. ಅರಣ್ಯಕಾಂಡ 12:1, ಮೋಶೆ ಕೂಷ್ ದೇಶದ ಸ್ತ್ರೀಯನ್ನು ಮದುವೆ ಮಾಡಿಕೊಂಡಿದ್ದನು. ವಾವ್! ಹೌದು, ಹಾಗಾದರೆ ಇಡೀ ಕೂಷ್ ದೇಶಕ್ಕೆ ಆಶೀರ್ವಾದ. ಹೌದು, ಒಂದು ವೇಳೆ ಅವರು ಕೆಲವು ವಿಷಯಗಳಲ್ಲಿ ದೇವರ ತೀರ್ಪನ್ನು ಹೊಂದಿದರು, ಆದರೆ ದೇವರ ಆಶೀರ್ವಾದ ಕೂಡ ಹೊಂದಿದ್ರಂತ ನಾವು ನೋಡ್ಬೋದು. ಹೊಸ ಒಡಂಬಡಿಕೆಯಲ್ಲಿ ಕೂಡ ಇನ್ನೊಂದು ವಾಕ್ಯ ನನಗೆ ನೆನಪಿಗೆ ಬರ್ತಿದೆ. ಯಾಕಂದರೆ 18ನೇ ಅಧ್ಯಾಯ ಯೆಶಾಯನ ಗ್ರಂಥದಲ್ಲಿ ಕೂಷಿನ ವಿಷಯವಾದಂಥ ದೈವೋಕ್ತಿಯನ್ನು ನೋಡುವಾಗ ಇದಕ್ಕೆ ಸಂಬಂಧಪಟ್ಟು ಅದೇ ಪದ ಇರುವಂಥ ಒಂದು ಮಾತನ್ನು ಅಥವಾ ಘಟನೆಯನ್ನು ನಾವು ನೋಡ್ತೇವೆ. 8ನೇ ಅಧ್ಯಾಯ ಅಪೊಸ್ತಲರ ಕೃತ್ಯ ಮತ್ತು ಹಾಗೆ ಓದ್ತಾ ಇರುವಾಗ ನಾನು ಈಗಾಗಲೇ ಹೇಳಿದ್ದೇನೆ, ಈ ಕೂಷ್ ದೇಶ ಎಥಿಯೋಪಿಯಾ ದೇಶವಾಗಿರ್ತದೆ. ಎರಡು ಒಂದೇ. ಆದರೆ ಹೊಸ ಒಡಂಬಡಿಕೆಯಲ್ಲಿ ಅದು ಹಳೆ ಒಡಂಬಡಿಕೆಯಲ್ಲಿ ಕೂಷ್ ಅಂತ ಹೇಳಿದರೆ, ಹೊಸ ಒಡಂಬಡಿಕೆಯಲ್ಲಿ ಐಥಿಯೋಪಿಯಾ ಅಂತಲೇ ಬರೆದಿದೆ. ನೋಡೋಣ ಬನ್ನಿರಿ. ಅಪೊಸ್ತಲರ ಕೃತ್ಯ 10ನೇ ಅಧ್ಯಾಯ ಮತ್ತು 27ನೇ ವಚನದಲ್ಲಿ, ಆಕ್ಟ್ಸ್ ಚಾಪ್ಟರ್ 8ನೇ ಅಧ್ಯಾಯ 27ನೇ ವಚನ. ಚಾಪ್ಟರ್ 8 and verse 27, ಫಿಲಿಪ್ಪನು ಎದ್ದು ಹೊರಟು ಹೋಗುತ್ತಿರುವಾಗ ಐಥಿಯೋಪಿಯಾ ದೇಶದ ಒಬ್ಬ ಮನುಷ್ಯನನ್ನು ಕಂಡನು. ಅವನು ಕಂಚುಕಿಯು ಐಥಿಯೋಪಿಯಾದವರ ರಾಣಿಯಾಗಿದ್ದ ಕಂದಾಕಿಯ ಕೈ ಕೆಳಗೆ ದೊಡ್ಡ ಅಧಿಕಾರಿಯು, ಆಕೆಯ ಎಲ್ಲ ಖಜಾನೆಯ ಮೇಲ್ವಿಚಾರಕನೂ ಆಗಿದ್ದನು. ದೊಡ್ಡ ರೆಸ್ಪಾನ್ಸಿಬಿಲಿಟಿ. ಹಣಕಾಸು ಮಂತ್ರಿಯಾಗಿದ್ದ, ಮೇಲ್ವಿಚಾರಕನಾಗಿದ್ದನು. ಅಂಥ ಒಬ್ಬ ವ್ಯಕ್ತಿ ರಥದಲ್ಲಿ ಅವನು ಹೋಗ್ತಾ ಇದ್ದಾನ್ರಿ. ರಥ ಅಂತ ಹೇಳುವಾಗ ಒಳ್ಳೆ BMW ಕಾರ್ನಲ್ಲಿ ಯಾರಾದರೂ ಹೋದರೆ ದೊಡ್ಡ ವ್ಯಕ್ತಿಗಳು ನಮಗೆ ಅದು ಆಶ್ಚರ್ಯ ಅಲ್ಲ. ಆ ರೀತಿಯಾಗಿ ಆ ದಿವಸಗಳಲ್ಲಿ ರಥ ಅದು ಒಬ್ಬನೇ ಓಡಿಸ್ಕೊಂಡು ಹೋಗ್ತಾ ಇದ್ದಾನೆ. ಹಾಗಾದರೆ ಆತನು ದೊಡ್ಡ ವ್ಯಕ್ತಿನೇ. ಯಾಕೆ ಹೋಗ್ತಿದ್ದಾನೆ ಅಂತ ನೋಡುವಾಗ ಅವನು ದೇವಾರಾಧನೆಗೋಸ್ಕರ, ವಾವ್, ದೇವರ ಆರಾಧನೆ ಮಾಡಬೇಕಂತ ಹೇಳ್ಬಿಟ್ಟು ಅವನು ದೂರ ಪ್ರಯಾಣ ಮಾಡ್ತಾ ಇದ್ದಾನೆ. ಆ ದಿವಸಗಳಲ್ಲಿ ಯೆರೂಸಲೇಮಿನಲ್ಲಿ ಒಂದು ದೇವಾಲಯ ಇತ್ತು. ಆದ ಕಾರಣ ಎಷ್ಟೋ ಕಿಲೋಮೀಟರ್ಗಳು ಪ್ರಯಾಣ ಮಾಡಿ ಒಂದೇ ಉದ್ದೇಶ, ದೇವರನ್ನು ಆರಾಧಿಸಬೇಕು. ಎಂಥ ಮನುಷ್ಯ, ಎಂಥ ಒಳ್ಳೆಯ ಮನುಷ್ಯ ಅಂತ. ಯೆರೂಸಲೇಮಿಗೆ ಬಂದು ಹಿಂದಿರುಗಿ ಹೋಗುವಾಗ, ಹೌದು, ಬಂದ, ಆರಾಧನೆ ಮಾಡ್ದ, ಹಿಂದಿರುಗಿ ಹೋಗ್ತಾ ಇದ್ದಾನೆ. ಹೋಗುವಾಗ ತನ್ನ ರಥದಲ್ಲಿ ಕೂತ್ಕೊಂಡು ಯೆಶಾಯ ಪ್ರವಾದಿಯ ಗ್ರಂಥವನ್ನು ಓದುತ್ತಿದ್ದನು. ಈಗ ನಾವು ಅಧ್ಯಯನ ಮಾಡ್ತಾ ಇರುವುದು ಯೆಶಾಯನ ಗ್ರಂಥ. ಆದ ಕಾರಣ ಈ ಪುಸ್ತಕವನ್ನು ಇವನು ಓದ್ತಾ ಇದ್ದಾನೆ. ಬಹುಶಃ 18ನೇ ಅಧ್ಯಾಯ ಕೂಡ ಓದಿರಬೇಕು. ಯಾಕಂದರೆ ಅವನ ಬಗ್ಗೆನೇ ಬರೆದಿದ್ದ. ಅವನ ಬಗ್ಗೆ ಅಂದರೆ ಅವನ ದೇಶದವ್ರ ಬಗ್ಗೆ ಒಂದು ನ್ಯಾಯ ತೀರ್ಪಿದೆ. ಆದರೆ ಯೆಶಾಯನ ಗ್ರಂಥ ಎಷ್ಟನೇ ಅಧ್ಯಾಯ ಓದ್ತಾ ಇದ್ದನು ಎಂಬುದಾಗಿ ನೋಡುವಾಗ ಆಶ್ಚರ್ಯ. ನೀನು ಓದುವುದು ನಿನಗೆ ತಿಳಿತದು ಅಂತ ಹೇಳ್ಬಿಟ್ಟು ಫಿಲಿಪ್ಪನು ಕೇಳ್ತಾನೆ. ಅದಕ್ಕೆ ಯಾರಾದರೂ ನನಗೆ ಅರ್ಥವನ್ನು ತಿಳಿಸಿಕೊಟ್ರೆ ಹೊರತು ನನಗೆ ಈಗ ಅರ್ಥ ಮಾಡ್ಕೊಳ್ಳೋದು ಅಂತ ಹೇಳ್ತಾನೆ ರೀ. ಆನಂತರ ನಾವು ನೋಡುವಾಗ ಅವನು ಯೆಶಾಯ 53ನೇ ಅಧ್ಯಾಯವನ್ನು ಓದ್ತಾ ಇದ್ದನು. ಹೌದು, ಆಶ್ಚರ್ಯವಾದಂಥ ಒಂದು ಆತನಿಗುಂಟಾದ ದೀನಾವಸ್ಥೆಯಲ್ಲಿ ನ್ಯಾಯವು ಇಲ್ಲದೆ ಹೋಯಿತು ಅಂತ ಯೇಸು ಕ್ರಿಸ್ತನ ಬಗ್ಗೆ ಓದ್ತಾ ಇದ್ದಾನೆ. ಈ ಕೂಷ್ ದೇಶದ ಅಧಿಕಾರಿ, ದೊಡ್ಡ ವ್ಯಕ್ತಿ. ನೋಡ್ರಿ, ಅರಣ್ಯಕಾಂಡ 12ನೇ ಅಧ್ಯಾಯ
ಅಲ್ಲಿನೂ ಮೋಶೆಗೆ ಈ ಕೂಶ್ ದೇಶದವರ ಒಂದು ಸಂಬಂಧ. ಅಪೊಸ್ತಲರ ಕೃತ್ಯ 8ನೇ ಅಧ್ಯಾಯ, ಅಲ್ಲಿ ಕೂಡ ಸುವಾರ್ತಿಕನಾದ ಫಿಲಿಪ್ಪನಿಗೆ ಈ ಕೂಶ್ ದೇಶದ ಒಬ್ಬ ವ್ಯಕ್ತಿಯ ಸಂಬಂಧ. ಆದ ಕಾರಣ ನಾವು ಈ ಕೂಶ್ ದೇಶದ ವಿರುದ್ಧವಾಗಿ ಯೆಶಾಯನು ನುಡಿತಾ ಇರುವುದರಿಂದ ಅವರನ್ನು ನಾನು ಕಡೆಗಾಣಿಸಬಾರದು. ದಮಸ್ಕದ ವಿರುದ್ಧವಾಗಿ ಒಂದೊಂದು ದೇಶದ ವಿರುದ್ಧವಾಗಿ ಬಂದಾಗ ಅವರಿಗೆ ಹಾಗೆ ಆಗಬೇಕು. ಚಿಕ್ಕವರಿದ್ದಾಗ ನಾವು ಹೇಳ್ತಿದ್ವಲ್ಲ, ಹಾಗೆ ಆಗಬೇಕು, ಹಲ್ಲು ಮುರಿಬೇಕು, ನೀನು ಆಳ್ಬೇಕು, ನಾನು ನಗಬೇಕು ಅಂತ ಹೇಳ್ಬಿಟ್ಟು ಹೇಳ್ತಿದ್ವಲ್ಲ. ಆ ರೀತಿಯಾಗಿ ನಮಗೆ ನಾವು ಸಂತೋಷ ಪಡೋದು ಬೇಡ. ಯಾಕಂದರೆ ಒಂದು ದಿವಸ ಆ ಹಾಡು ರಿವರ್ಸ್ ಆಗುವ ಸಾಧ್ಯತೆ. ನೀನು ನಗಬೇಕು, ನಾನು ಅಳಬೇಕೆಂಬಂಥದ್ದು ಕೂಡ ಆಗುವ ಸಾಧ್ಯತೆ. ಸರಿ, ಮುಂದುವರಿಸೋಣ. 18ನೇ ಅಧ್ಯಾಯ ಯೆಶಾಯನ ಗ್ರಂಥ. ಇದರಲ್ಲಿ ನಾವು ನೋಡುವಾಗ ಕೂಶಿನ ವಿಷಯವಾದ ದೈವೋಕ್ತಿ, ದೇವರು ಅವರಿಗೆ ವಿರುದ್ಧವಾಗಿ ನುಡಿದಂಥ ಮಾತುಗಳನ್ನು ನಾವು ನೋಡ್ತೇವೆ. ಆ ಕಾಲದಲ್ಲಿ 7ನೇ ವಚನ, ಉನ್ನತರಾದ ನುಣುಪಿನ ಮೈಯವರು, ಸರ್ವದಾ ಭಯಂಕರರು, ಮಹಾಬಲದಿಂದ ಶತ್ರುಗಳನ್ನು ತುಳಿಯುವವರು, ನದಿಗಳಿಂದ ವಿಂಗಡವಾಗಿರುವ ದೇಶದ ನಿವಾಸಿಗಳು ಆದ ಜನಾಂಗದವರು. ಆಮೇಲೆ ಏನಿದೆ? ಸೇನಾಧೀಶ್ವರನಾದ ಯೆಹೋವನ ನಾಮ ಮಹತ್ತಿರುವ ಚೀಯೋನ್ ಪರ್ವತಕ್ಕೆ ಆತನಿಗೋಸ್ಕರ ಕಾಣಿಕೆಯನ್ನು ತರುವರು. ವಾವ್! ಅಂದರೆ ಮತ್ತೆ ಪುನಃಸ್ಥಾಪನೆ ಅವರಿಗೆ ಆಗ್ತದೆ. ಎಥಿಯೋಪಿಯಾದವರಿಗೆ ಮತ್ತೆ ಒಂದಾಗ್ಬಿಡ್ತಾರೆ. ಅದನ್ನೇ ನಾವು ಇಲ್ಲಿ ನೋಡಿದ್ದೇವೆ. ಆಶ್ಚರ್ಯ ಅಲ್ವಾ? ಹೌದು, ಚೀಯೋನ್ ಪರ್ವತಕ್ಕೆ ಆತನಿಗೋಸ್ಕರ ಕಾಣಿಕೆಯನ್ನು ತರ್ತಾರೆ. ಎಥಿಯೋಪಿಯಾದವರು ಕೂಡ ದೇವರನ್ನು ಕಂಡುಕೊಳ್ತಾರೆ. ಹೌದು, ಅವರಿಗೆ ನ್ಯಾಯ ತೀರ್ಪಾಯಿತು, ಅವ್ರಿಗೆ ಶುದ್ಧೀಕರಣವಾಯಿತು. ಆನಂತರ ಅವರಿಗೊಂದು ನಿರೀಕ್ಷೆ. ಯಾವ ರೀತಿಯಾಗಿ ಇಸ್ರಾಯೇಲರಿಗೆ, ಯೆಹೂದ್ಯರಿಗೂ ಕೂಡ ಒಂದು ದಂಡನೆ, ಆನಂತರ ಒಂದು ನಿರೀಕ್ಷೆ. ಅದೇ ರೀತಿಯಾಗಿ ಇಲ್ಲಿ ಕೂಡ ಕೊಡಲಾಗಿದೆ. ಹೌದು, ಯೆಶಾಯನ ಗ್ರಂಥ 18ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಿ.